ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಶ್ರೀಕೃಷ್ಣ ಪರಮಾತ್ಮ ಕಂಸಾಸುರನನ್ನು ಸಂಹಾರ ಮಾಡಿ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಗುರುಕುಲವಾಸ ಮುಗಿಸಿ ಮುಂದೆ ಗೋಪಿಯರಿಗೆ ಉದ್ಧವರ ಮೂಲಕ ಸಾಂತ್ವನ ವಚನಗಳನ್ನು ತಿಳಿಸಿ ಅಕ್ರೂರನ ಮನೆಗೆ ಬಂದು ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅಕ್ರೂರನನ್ನು ಹಸ್ತಿನಪುರಕ್ಕೆ ಕಳುಹಿಸಿ ಧೃತರಾಷ್ಟ್ರ ಪಾಂಡವರು ಮತ್ತು ಕೌರವರಲ್ಲಿ ಮಾಡುವ ವೈಷಮ್ಯವನ್ನು ಗಮನಿಸಿ ಅವನಿಗೆ ತಿಳುವಳಿಕೆಯ ಉಪದೇಶವನ್ನು ಹೇಳಿಸಿ ಆ ಪರಮಾತ್ಮ ತನಗೆ ಪಾಂಡವರ ಮೇಲಿರುವ ಅಪಾರವಾದ ಅನುಗ್ರಹ ದೃಷ್ಟಿಯನ್ನು ತೋರಿದ್ದಾನೆ. ಇತ್ತ ಕಡೆ ಕಂಸನ ಹೆಂಡತಿಯರು ಅಸ್ಥಿ ಪ್ರಾಸ್ತಿ ಅಂತ. ಅವರು ಜರಾಸಂಧನ ಹೆಣ್ಣು ಮಕ್ಕಳು. ಜರಾಸಂಧನ ಹೆಣ್ಣು ಮಕ್ಕಳು ಅಸ್ಥಿಪ್ರಾಸ್ತಿಯರು ಕಂಸನ ಸಂಹಾರದಿಂದ ವೈಧವ್ಯದ ವಿಕೃತ ರೂಪವನ್ನು ಪಡೆದು ತಮ್ಮ ತಂದೆ ಜರಾಸಂಧನ ಬಳಿಗೆ ಹೋಗಿ, ಅಕಾಲದಲ್ಲಿ ನಮಗೆ ಇಂತಹ ವೈಧವ್ಯದ ವಿಕಾರ ಬರೋದಕ್ಕೆ ಕೃಷ್ಣ ಕಂಸ ಸಂಹಾರ ಮಾಡಿದ್ದು ಕಾರಣವಾಗಿದೆ, ಆ ಕೃಷ್ಣನ ಮೇಲೆ ಹಗೆ ತೀರಿಸಿಕೊಳ್ಳಬೇಕು ಅಂತ ಹೇಳಿ ಅವರು ದೈನ್ಯದಿಂದ ದೂರಿದ್ದಾರೆ. ಜರಾಸಂಧನಿಗೆ ಬಹಳ ಸಿಟ್ಟು ಬಂತು. ಸಿಟ್ಟು ಬಂದು ಅಲ್ಲಿಯೇ ಗದಾ ಪ್ರಯೋಗ ಮಾಡಿ ಕೃಷ್ಣನಿರುವ ಮಥುರಾಪಟ್ಟಣವನ್ನು ಮುಗಿಸಿಬಿಡಬೇಕು ಅಂತ ಹೇಳಿ ಅಲ್ಲಿಂದ ಮಥುರಾಪಟ್ಟಣ ಎಷ್ಟು ದೂರ ಇದೆ ಅಂತ ಬಂದ ನಾರದರಲ್ಲಿ ಕೇಳಿದ್ದಾರೆ. 101 ಯೋಜನ ದೂರ ಇತ್ತು ಮಥುರಾಪಟ್ಟಣ. ಆದರೆ ನಾರದರು ಕೃಷ್ಣ ಪ್ರೀತ್ಯರ್ಥವಾಗಿ 100 ಯೋಜನ ದೂರ ಅಂತ ಸುಳ್ಳು ಹೇಳಿದರು. ಅದನ್ನೇ ನಂಬಿ ಜರಾಸಂಧ ಬೀಸಿ ಗದೆಯನ್ನು ಪ್ರಯೋಗ ಮಾಡಿದ್ದಾನೆ. ಆ 100ನೇ ಯೋಜನದಲ್ಲಿ ಆ ಜರಾಸಂಧನ ದೇಹವನ್ನು ಜೋಡಿಸಿದ ನರಭಕ್ಷಕಿಯಾದ ಜರಾ ಎಂಬ ರಾಕ್ಷಸಿ ಇದ್ಲು. ಅವಳ ತಲೆಯ ಮೇಲೆ ಬಿದ್ದು ಅವಳ ಸಂಹಾರ ಆಗಿ ಆ ಗದೆ ಕೈಲಾಸಕ್ಕೆ ವಾಪಸ್ಸು ಹೋಯಿತು. ಅನಂತರ 23 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಜರಾಸಂಧ ಮಥುರಾಪಟ್ಟಣದ ಮೇಲೆ ಮುತ್ತಿಗೆ ಹಾಕಿದ್ದಾನೆ. ಬಹಳ ದೊಡ್ಡ ಮಗಧ ದೇಶ, ಇವತ್ತು ಬಿಹಾರ ಅಂತ ಏನು ಕರಿತೇವೆ ಅದೇ ಅವತ್ತಿನ ಮಗಧ ದೇಶ. ಹಾಗಾಗಿ ದೊಡ್ಡ ರಾಷ್ಟ್ರವಾದ ಮಗಧ ದೇಶದ ದೊರೆಯಾದ ಜರಾಸಂಧ 23 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಪುಟ್ಟ ಮಥುರಾಪಟ್ಟಣದ ಮೇಲೆ 4 ದಿಕ್ಕಿನಿಂದ ಆಕ್ರಮಣ ಮಾಡಿ ಮುತ್ತಿಗೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾನೆ. ಕೃಷ್ಣನಿಗೆ ವಿಷಯ ಗೊತ್ತಾಯಿತು. ಕೃಷ್ಣ ಎಲ್ಲ ದಿಕ್ಕುಗಳಿಗೆ ಬೇರೆ ಬೇರೆ ವೀರಪುರುಷರನ್ನು ವ್ಯವಸ್ಥೆ ಮಾಡಿ ಉತ್ತರ ದಿಕ್ಕಿಗೆ ಬಲರಾಮನ ಜೊತೆಯಲ್ಲಿ ತಾನೇ ಪ್ರಯಾಣ ಮಾಡಿದ್ದಾನೆ ಜರಾಸಂಧನನ್ನು ಎದುರಿಸಲಿಕ್ಕೆ. ಆಗ ಆಕಾಶ ಮಾರ್ಗದಿಂದ ಕೃಷ್ಣನಿಗೆ ಸಾರಥಿ ಸಹಿತವಾದ ರಥ ಮತ್ತು ಅವನ ಸುದರ್ಶನ ಚಕ್ರ ಮತ್ತು ಪಾಂಚಜನ್ಯ ಶಂಖ, ಕೌಮೋದಕಿ ಗದೆ, ಅನಂತರ ಶಾರ್ಂಗಧನುಸ್ಸು ಮತ್ತು ತೀಕ್ಷ್ಣವಾದ ನಂದಕ ಅನ್ನುವ ಹೆಸರಿನ ಖಡ್ಗ, ಅನೇಕ ಬಾಣಗಳು ತುಂಬಿದ ಅಕ್ಷಯವಾದ ಬತ್ತಳಿಕೆ ಮತ್ತು 4 ರಥದ ಕುದುರೆಗಳು ಎಲ್ಲವೂ ಕೂಡ ಆಕಾಶ ಮಾರ್ಗವಾಗಿ ಬಂತು. ಕೃಷ್ಣ ಅದನ್ನು ಸ್ವೀಕಾರ ಮಾಡಿ ರಥಾರೂಢನಾಗಿ ಹೋಗಿ ಆ ಜರಾಸಂಧನ ಎಲ್ಲ ಸೈನ್ಯದ ಮೇಲೆ ಎಲ್ಲ ಕಡೆಯಿಂದ ಆಕ್ರಮಣ ಮಾಡಿಸಿ ಜರಾಸಂಧನ ಎಲ್ಲ ಸೈನ್ಯವೂ ಪುಡಿಯಾಗಿದೆ. ಜರಾಸಂಧನೊಬ್ಬ ನಿರಾಯುಧನಾದ, ಪರಾಜಯಗೊಂಡ. ಕೈಗೆ ಸಿಕ್ಕಿದರೂ ಜರಾಸಂಧನನ ಕೃಷ್ಣ ಸಂಹಾರ ಮಾಡಲಿಲ್ಲ. ಜರಾಸಂಧನ ಸಂಹಾರವನ್ನು ಮುಂದೆ ಭೀಮಸೇನನಿಂದ ಮಾಡಿಸಬೇಕು ಅನ್ನೋದು ಒಂದು ಸಂಕಲ್ಪ. ಭೂಭಾರ ಪರಿಹಾರಕ್ಕಾಗಿ ಅವತಾರ ಮಾಡಿರುವ ತನಗೆ ತನ್ನ ಬಳಿಗೆ ಸಾಯಬೇಕಾದವರನ್ನೆಲ್ಲ ಕರೆದುಕೊಂಡು ಅನೇಕ ಬಾರಿ ಮುತ್ತಿಗೆ ಹಾಕಿ ಬರ್ತಾನೆ ಜರಾಸಂಧ. ಅದರಿಂದ ಅವನನ್ನು ಈಗಲೇ ಸಾಯಿಸಿದರೆ ಭೂಭಾರ ಪರಿಹಾರಕ್ಕೆ ಸಹಕಾರ ಸಿಗೋದಿಲ್ಲ. ಆದ್ದರಿಂದ ಭೂಭಾರ ಪರಿಹಾರ ಮಾಡಲಿಕ್ಕೆ ಅನೇಕ ರೂಪಗಳನ್ನು ಹೊತ್ತ ನಾನು ಈಗ ಕೃಷ್ಣನಾಗಿ ಬಂದಿದ್ದೇನೆ. ನಾನು ಇರುವಲ್ಲಿಗೆ ಅವನು ಅನೇಕ ಸೈನ್ಯವನ್ನು ಕಟ್ಟಿಕೊಂಡು ಬರ್ತಾನೆ ಅಂಥೇಳಿ ಜರಾಸಂಧನನೊಬ್ಬನನ್ನು ನಿರಾಯುಧಗೊಳಿಸಿ ಕಳಿಸಿದ್ದಾನೆ.
ಜರಾಸಂಧನ ಪರಾಭವ, ಶ್ರೀಕೃಷ್ಣನ ದಿಗ್ವಿಜಯ ಆಯಿತು. ಆ ಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣಕ್ಕೆ ಹಿಂತಿರುಗಿದ್ದಾನೆ. ಎಲ್ಲರೂ ಕೂಡ ಸಂಭ್ರಮದಿಂದ ಕೃಷ್ಣನನ್ನು ಸ್ವಾಗತಿಸಿ ಸಂತೋಷಪಟ್ಟಿದ್ದಾರೆ, ಸತ್ಕಾರ ಮಾಡಿದ್ದಾರೆ. ಅಲ್ಲಿ ನಮ್ಮ ಮುಂದೆ 3 ತಿಂಗಳಾಯಿತು. ಇನ್ನೊಮ್ಮೆ ಜರಾಸಂಧ ಮತ್ತೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದಿದ್ದಾನೆ. ಆಗ ಆಕ್ರಮಣ ಮಾಡಲಿಕ್ಕೆ ಬಂದಾಗ ಮತ್ತೆ ಜರಾಸಂಧನ ಸೈನ್ಯ ಕೃಷ್ಣನಿಂದ ನಾಶವಾಗಿದೆ. ಒಂದು ಸಂದರ್ಭದಲ್ಲಿ ಬಲರಾಮ ಮತ್ತು ಜರಾಸಂಧರ ಘೋರ ಯುದ್ಧ ಮುಂದುವರಿಯಿತು. ಜರಾಸಂಧ ಹಣ್ಣನ್ನಾಗಿ ಹಿಂತಿರುಗಿ ಹೋದ. ಮತ್ತೆ ಇನ್ನೊಮ್ಮೆ ಶೋಣಿತಪುರಕ್ಕೆ ಬಂದಿದ್ದಾನೆ. ಶೋಣಿತಪುರಕ್ಕೆ ಹೋಗಿ ಬಾಣಾಸುರನ ಸೇನಾ ಸಹಾಯ ಪಡೆದು ಮತ್ತೆ ಜರಾಸಂಧ ಮುತ್ತಿಗೆ ಹಾಕಿದ್ದಾನೆ. ಆಗ ಭಗವಂತ ತಾನು ಬಲರಾಮನ ಜೊತೆಯಲ್ಲಿ ಸೇರಿ ಜರಾಸಂಧನ ಜೊತೆಯಲ್ಲಿ ಉಗ್ರವಾಗಿ ಹೋರಾಟ ಮಾಡಿದ್ದಾರೆ. ಒಂದು ಹಂತದಲ್ಲಿ ಬಲರಾಮನನ್ನ ಜರಾಸಂಧನನ ಅವರಿಬ್ಬರ ಘನಘೋರವಾದ ಯುದ್ಧ ನಡೆಯಿತು. ಇನ್ನೇನು ಬಲರಾಮ ಜರಾಸಂಧನನ್ನು ಕೊಲ್ಲಬೇಕು ಅಂತ ಹೊರಟಿದ್ದಾಗ ಅಶರೀರವಾಣಿ ಆಯಿತು, ಇವನನ್ನು ಕೊಲ್ಲೋದು ಬೇಡ, ನೀನು ಕೊಲ್ಲಬೇಡ, ಇವನ ಸಾವು ಬೇರೆ ವ್ಯವಸ್ಥೆಯಾಗಿದೆ ಅಂತ. ಆಗ ಸೋತು ಸುಣ್ಣವಾಗಿದ್ದ ಜರಾಸಂಧ ಮತ್ತೆ ತಾನು ಅಳಿದುಳಿದ ಸೇನಾ ಸಮೇತನಾಗಿ ಹಿಂತಿರುಗಿದ. ಹೀಗೆ ಜರಾಸಂಧ ಅನೇಕ ಬಾರಿ ಪುಟ್ಟ ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡಿ ಬಂದಿದ್ದಾನೆ. ಪ್ರತಿಯೊಂದು ಬಾರಿ ಆಕ್ರಮಣ ಮಾಡಿದಾಗಲೂ ಕೂಡ ನಾನಾ ಯುದ್ಧ ತಂತ್ರಗಳನ್ನು ಬಳಸಿ ಕೃಷ್ಣ ಅವನ ಎಲ್ಲ ಸೇನೆಯ ಪರಾಭವವನ್ನು ಮಾಡಿದ್ದಾನೆ. ಸಣ್ಣ ರಾಷ್ಟ್ರದ ಮೇಲೆ ದೊಡ್ಡ ರಾಷ್ಟ್ರದವರು ಆಕ್ರಮಣ ಮಾಡಿದರೆ ಅವರ ಆಕ್ರಮಣವನ್ನು ಹೇಗೆ ಎದುರಿಸಬೇಕು ಅನ್ನುವಂತಹ ಅನೇಕ ಬಗೆಯಾದ ಯುದ್ಧ ತಂತ್ರಗಳನ್ನೆಲ್ಲ ಪ್ರದರ್ಶನ ಮಾಡಿ ಜರಾಸಂಧನ ಎಲ್ಲ ಸೈನ್ಯವು ನಾಶವಾಗುವಂತೆ ಮಾಡಿದ್ದಾನೆ. ಒಮ್ಮೊಮ್ಮೆ ಬರುವಾಗಲೂ 20-23 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ ಜರಾಸಂಧ ಇಷ್ಟು ಬಾರಿ ಸೋತರೂ ಕೂಡ ಮತ್ತೊಮ್ಮೆ ಯಾಕೆ ಯುದ್ಧಕ್ಕೆ ಬರ್ತಾ ಇದ್ದ ಹಾಗೆ ಅಂತ ನಮಗನಿಸುತ್ತೆ. ಅದಕ್ಕೆ ಜರಾಸಂಧನ ಆಲೋಚನೆ ಹೀಗಿತ್ತಂತೆ. ಅವನಿಗೆ ಶಿವನ ವರ ಇತ್ತು, ಬ್ರಹ್ಮನ ವರ ಇತ್ತು, ಚಂಡಕೌಶಿಕ ಎಂಬ ಮುನಿಯ ವರ ಇತ್ತು. ಈ ವರಗಳಿಂದ ಅವನು ಅವಧ್ಯ ಅಜೇಯನಾಗಿದ್ದ. ಜರಾಸಂಧನನ್ನು ಕೃಷ್ಣ ಸೋಲಿಸಿ ಕಳುಹಿಸಿದರೆ ತಾನು ತನ್ನ ಮೇಲೆ ಪರಮಾತ್ಮ ಕರುಣೆದು ಔದಾರ್ಯ ತೋರಿಸಿದ್ರಿಂದ ನಾನು ಬದುಕಿದ್ದೇನೆ, ಇಲ್ಲದೆ ಹೊರ ನಾನು ಸತ್ತು ಹೋಗ್ತಾ ಇದ್ದೆ ಅನ್ನೋದನ್ನು ಆಲೋಚನೆ ಮಾಡಲಿಲ್ಲವಂತವನು. ಶಿವನ ವರ ನನಗೆ ಗಟ್ಟಿಯಾಗಿದೆ, ಶಿವನ ವರದಿಂದಲೇ ನನ್ನನ್ನು ಕೃಷ್ಣನಿಗೆ ಕೊಲ್ಲಲಿಕ್ಕಾಗಲಿಲ್ಲ. ಶಿವನ ವರ ಇದ್ದ ಮೇಲೆ ಈ ಬಾರಿ ಆಗದೆ ಹೋದರೂ ಮುಂದಿನ ಬಾರಿ ಆದರೂ ನಾನು ಶಿವನ ವರಬಲದಿಂದ ಕೃಷ್ಣನನ್ನು ಸಂಹಾರ ಮಾಡ್ತೇನೆ ಅಂತ ಅವನ ಆಲೋಚನೆ ಇತ್ತಂತೆ. ಹೀಗೆ ಪ್ರತಿ ಬಾರಿ ಸೋತರೂ ಶಿವನ ವರದಿಂದಾಗಿ ನನ್ನನ್ನು ಕೃಷ್ಣ ಕೊಲ್ಲಲಿಕ್ಕಾಗ್ತಾ ಇಲ್ಲ ಅಂತ ಹೀಗೆ ತಿಳ್ಕೊಳ್ತಾ ಇದ್ದಾನೆ. ಕೃಷ್ಣ ಜರಾಸಂಧ ಸಾಯಬೇಕಾದವರನ್ನೆಲ್ಲ ಕರೆದುಕೊಂಡು ನನ್ನ ಹತ್ತಿರ ಬರ್ತಾ ಇದ್ದಾನೆ, ಆದ್ದರಿಂದ ಅವನ ಒಬ್ಬನನ್ನು ಉಳಿಸಿಬಿಡೋಣ ಅಂತ ಕೃಷ್ಣ ಅವನನ್ನು ನಿರಾಯುಧಗೊಳಿಸಿ ಉಳಿಸಿ ಕಳಿಸ್ತಾ ಇದ್ದಾನೆ. ಇದು ಅವನಿಗೆ ಅರ್ಥ ಆಗಲಿಲ್ಲ. ಮತ್ತಷ್ಟೇ ಅಲ್ಲ, ಒಮ್ಮೆ ಸೋತರು, 2 ಬಾರಿ ಸೋತರು, 3 ಬಾರಿ ಸೋತರು ಕೂಡ ಇಂದಲ್ಲ ನಾಳೆ ನಾನು ಒಂದಲ್ಲ ಒಂದು ದಿವಸ ಶಿವನ ವರಬಲದಿಂದ ಕೃಷ್ಣನನ್ನು ಮುಗಿಸ್ತೇನೆ, ಏನೋ ನನ್ನ ಗ್ರಹಚಾರ ಸರಿ ಇಲ್ಲ, ಈಗ ನಾನು ಸೋತೆ ಅಂತ ಹೀಗೆ ಅಂದುಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೇನೆ ಅವನು ಮಹಾಶಿವಭಕ್ತ. ಹಾಗಾಗಿ ಅವನು ಇಷ್ಟು ಬಾರಿ ಸೋತರೂ ಕೂಡ ತನಗೆ ವರ ಕೊಟ್ಟ ಶಿವನನ್ನು ಮಾತ್ರ ಅಪಮಾನ ಮಾಡಲಿಲ್ಲ ಅವನು ಜರಾಸಂಧ. ಇದು ನನ್ನದೇನೋ ದೌರ್ಬಲ್ಯ ಹಾಗೆ ಅಂತ ತಿಳ್ಕೊಂಡು ಶಿವನ ವರನ ಬಲ ನನಗಿದೆ, ಇವತ್ತಲ್ಲ ನಾಳೆ ನಾನು ಯಶಸ್ವಿ ಆಗ್ತೇನೆ ಅನ್ನುವಂತಹ ಯೋಚನೆಯಿಂದ ಪ್ರತಿ ಬಾರಿ ಸೋತಾಗಲೂ ಹಿಂತೆರಳಿ ಹೋಗ್ತಾ ಇದ್ದ. ಕೆಲವು ತಿಂಗಳು ಸಾವರಿಸಿಕೊಂಡು ಮತ್ತೆ ಆಕ್ರಮಣ ಮಾಡಿಕೊಂಡು ಬರ್ತಾ ಇದ್ದ. ಹೀಗೆ ಆ ಜರಾಸಂಧನ ಆಕ್ರಮಣ, ಕೃಷ್ಣನಿಂದ ಅವನ ಸೇನಾ ಪರಾಭವ ಇದು ಅನೇಕ ಕಾಲ ನಡೆದೇ ಇತ್ತು. ಒಮ್ಮೆ ಕೃಷ್ಣ ಗೋಮಂತ ಪರ್ವತಕ್ಕೆ ಬಂದಿದ್ದಾನೆ. ಗೋಮಂತ ಪರ್ವತಕ್ಕೆ ಹೊರಡುವಾಗ ತನ್ನದೇ ಮತ್ತೊಂದು ಅವತಾರವಾದ ಪರಶುರಾಮನನ್ನು ಭೇಟಿ ಮಾಡಿ ಆ ಕರವೀರಪುರಕ್ಕೆ ಹೋಗುವ ಮಾರ್ಗ ಹೇಗೆ ಅಂತ ಕೇಳಿದ್ದಾರೆ. ಗೋಮಂತ ಪರ್ವತಕ್ಕೆ ಹೋಗುವ ಮಾರ್ಗವನ್ನು ಕೇಳಿ ತಿಳಿದಿದ್ದಾನೆ. ಹೋಗುವಾಗ ಕರವೀರಪುರಕ್ಕೆ ಹೋಗಿ ಅಲ್ಲಿದ್ದ ಶೃಗಾಲ ವಾಸುದೇವ ಎಂಬ ದೈತ್ಯನನ್ನು ಕೃಷ್ಣ ಪರಮಾತ್ಮ ಸಂಹಾರ ಮಾಡಿ ಅಲ್ಲಿಂದ ಮುಂದಕ್ಕೆ ತೆರಳಿದ್ದಾನೆ. ಈ ಗೋಮಂತ ಪರ್ವತದಲ್ಲಿ ಕೃಷ್ಣ ಇರುವಾಗ ಒಂದು ವಿಚಿತ್ರವಾದ ರೋಚಕವಾದ ಒಂದು ಘಟನೆ ನಡೆಯಿತು. ಏನು ಅಂತಂದರೆ, ಕ್ಷೀರ ಸಮುದ್ರದಲ್ಲಿ ಆ ಅಮುಕ್ತ ಸ್ಥಾನ ಅಂತ ಒಂದಿದೆ. ಆ ಅಮುಕ್ತ ಸ್ಥಾನದಲ್ಲಿ ಭಗವಂತ ತಾನು ಒಳಗೆ
ಆ ಮುಕ್ತಸ್ಥಾನದಿಂದ ಹೊರಗೆ ಬಂದು ಅಲ್ಲಿ ನೆಲೆಸಿದ್ದ. ಯಾಕೆಂದರೆ ಅನೇಕ ಜನರು ಅವನನ್ನು ಪೂಜೆ ಮಾಡಲಿಕ್ಕೆ ಬರ್ತಾರೆ. ಆ ಅಮುಕ್ತರಿಂದ ಪೂಜೆಗೊಳ್ಳುವುದಕ್ಕೋಸ್ಕರ ಮುಕ್ತ ಸ್ಥಾನದಿಂದ ಅಮುಕ್ತ ಸ್ಥಾನದಲ್ಲಿ ಭಗವಂತ ಬಂದು ಹೊರಗಿದ್ದ. ಆಗ ಅನೇಕ ದೇವತೆಗಳೆಲ್ಲ ಅಲ್ಲಿ ಬಂದು ಸೇರಿದ್ದಾರೆ. ಬಲಿಚಕ್ರವರ್ತಿ ಒಳಗಿರುವ ಅಸುರಾವೇಶವನ್ನು ಹೊರಗೆಡುವುದಕ್ಕೋಸ್ಕರ ಭಗವಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಆಗ ಬಂದಿದ್ದಾನೆ. ಬಲಿಚಕ್ರವರ್ತಿ ಅಸುರಾವೇಶದಿಂದ ಭಗವಂತನ ಕಿರೀಟವನ್ನು ಕದಿಯಬೇಕು ಅಂತ ಆ ಅಮುಕ್ತ ಸ್ಥಾನಕ್ಕೆ ಬಂದಿದ್ದಾನಂತೆ. ಭಗವಂತ ಬಲಿಚಕ್ರವರ್ತಿಯ ಆಗಮನವನ್ನು ತಿಳಿದು ಎಲ್ಲ ದೇವತೆಗಳಿಗೆ ನೀವೆಲ್ಲರೂ ಕೂಡ ನಿದ್ರೆ ಮಾಡ್ತಾ ಇರುವಂತೆ ವಿಡಂಬನೆ ಮಾಡಿರಿ, ನಾನು ಮಲಗಿದವನಂತೆ ತೋರಿಸ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಆ ದೇವತೆಗಳೆಲ್ಲ ಕಣ್ಣು ಮುಚ್ಚಿ ನಿದ್ರೆ ಮಾಡುವವರಂತೆ ನಾಟಕ ಮಾಡ್ತಾ ಇದ್ದಾರೆ. ಭಗವಂತನೂ ನಿದ್ರೆಯ ನಾಟಕ ಮಾಡಿದ. ಬಲಿಚಕ್ರವರ್ತಿ ನಿಜವಾಗಿ ಯೋಗ್ಯನಾದವನೇ. ಅಸುರಾವೇಶದ ಪ್ರಭಾವದಿಂದ ದೇವತೆಗಳಿಗೆ ನಿದ್ರೆಯೇ ಇರಲ್ಲ ಅನ್ನೋದನ್ನು ತಿಳ್ಕೊಂಡಿಲ್ಲ. ಅನಿದ್ರಾ ಅಂತಲೇ ದೇವತೆಗಳಿಗೆ ಒಂದು ಹೆಸರು, ಅವರು ನಿದ್ರೆ ಮಾಡೋದೇ ಇಲ್ಲ. ಆದರೂ ಆ ವಿಚಾರ ಅಸುರಾವೇಶದಿಂದಾಗಿ ಅವನು ತಿಳಿದಿರಲಿಲ್ಲ. ಭಗವಂತನಿಗೆ ನಿದ್ರೆಯೇ ಇಲ್ಲ, ಅವನು ಎಲ್ಲರಿಗೆ ನಿದ್ರೆ ಕೊಡುವವನು, ಹೊರತು ಅವನಿಗೆ ನಿದ್ರೆ ಅನ್ನುವುದೇ ಇಲ್ಲ. ಈ ತತ್ವವನ್ನು ಅಸುರಾವೇಶದಿಂದಾಗಿ ಬಲಿಚಕ್ರವರ್ತಿ ತಿಳಿದಿರಲಿಲ್ಲ. ಹಾಗಾಗಿ ಎಲ್ಲರೂ ಮಲಗಿದ್ದಾರೆ, ಮೈ ಮರೆತು ಮಲಗಿದ್ದಾರೆ ಎಂದು ತಿಳಿದುಕೊಂಡು ಆ ಭಗವಂತನ ತಲೆಯ ಮೇಲಿರುವ ಕಿರೀಟವನ್ನು ಅಪಹಾರ ಮಾಡಿ ಹಿಂದೆ ಓಡಲಿಕ್ಕೆ ತಿರುಗಿದಾಗ ಎಲ್ಲ ದೇವತೆಗಳು ಕೂಡ ಎಚ್ಚೆತ್ತವರಂತೆ ಎದ್ದು ಜೋರಾಗಿ ನಗುತ್ತಾ ಇದ್ದಾರೆ. ಭಗವಂತನೂ ನಗುತ್ತಾ ಇದ್ದಾನೆ. ಆ ಕಿರೀಟವನ್ನು ತೆಗೆದುಕೊಂಡು ಪಾತಾಳಕ್ಕೆ ಅಂತ ಓಡಿ ಹೋಗ್ತಾ ಇದ್ದಾನೆ. ಆಗ ಭಗವಂತನ ಆದೇಶದಂತೆ ಗರುಡ ಆ ಬಲಿಚಕ್ರವರ್ತಿಯನ್ನು ಅಟ್ಟಿಸಿಕೊಂಡು ಹೋಗಿ ಅವನಿಂದ ಆ ಕಿರೀಟವನ್ನು ಕಸಿದುಕೊಂಡಿದ್ದಾನೆ. ಕಸಿದುಕೊಂಡು ಹಿಂತಿರುಗಿ ಆಕಾಶ ಮಾರ್ಗವಾಗಿ ಬರುವಾಗ ಗೋಮಂತ ಪರ್ವತದಲ್ಲಿ ಕೃಷ್ಣ ಬಲರಾಮರು ಇರುವುದು ಕಂಡು ಬಂತು. ಆ ಗರುಡದೇವರು ಕೃಷ್ಣನ ಬಳಿಗೆ ಬಂದು ಭಗವಂತನ ಮೂಲ ರೂಪದ ಆ ಕಿರೀಟವನ್ನು ಅವನ ಅವತಾರ ರೂಪನಾದ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಕೃಷ್ಣನಿಗೆ ಆ ನಾರಾಯಣನ ಕಿರೀಟ ಬಹಳ ಚೊಕ್ಕವಾಗಿ ಹೊಂದಾಣಿಕೆಯಾಗಿದೆ ಅಂತ. ಯಾಕೆ? ಇದರಿಂದ ಅವತಾರ ರೂಪಕ್ಕೂ ಮತ್ತು ಮೂಲ ರೂಪಕ್ಕೂ ಭೇದ ಇಲ್ಲ ಅನ್ನುವ ಸಂಗತಿ ತಿಳಿದು ಬರ್ತಾ ಇದೆ. ಗರುಡ ಭಗವಂತನಿಗೆ ಆ ಕಿರೀಟವನ್ನು ಅರ್ಪಣೆ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ನಮೋ ನಮಃ ಕಾರಣಪೂರುಷಾಯ ನಾರಾಯಣಾಯ ಅಖಿಲ ವಲ್ಲಭಾಯ ಸುರಾರಿ ಸಂಹಾರಣ ಕಾರಣಾಯ ನಾರಾಯಣಾಯ ಅಖಿಲ ಕರ್ಮ ಸಾಕ್ಷಿಣೇ. ಎಲ್ಲದಕ್ಕೂ ಕಾರಣನಾದ ಮತ್ತು ಎಲ್ಲ ಕರ್ಮಕ್ಕೆ ಸಾಕ್ಷಿ ದೇವತೆಯಾದಂತಹ, ಎಲ್ಲ ಅಸುರರ ಸಂಹಾರಕ್ಕೆ ಅವತಾರ ಮಾಡಿರತಕ್ಕಂತಹ ಅಖಿಲ ವಲ್ಲಭನಾದ ಹೇ ನಾರಾಯಣ, ನಿನಗೆ ನಮೋ ನಮಃ ಅಂತ ಹೇಳಿ ನಮಸ್ಕಾರ ಮಾಡಿ ಆ ಯದುವಂಶವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅವತರಿಸಿರುವ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣ ಎಂಬುದಾಗಿ ಭಾವಿಸಿ ಕೃಷ್ಣನಿಗೆ ಆ ಕಿರೀಟವನ್ನು ಅರ್ಪಣೆ ಮಾಡಿದ್ದಾನಂತೆ. ಭಗವಂತನ ಕಿರೀಟವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಗರುಡ ಪುಣ್ಯವನ್ನು ಪಡೆದಿದ್ದಾನೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಇದು ಭಗವಂತನಿಗೆ ನಮ್ಮದೇನೋ ವಸ್ತುವನ್ನು ಕಾಣಿಕೆ ಕೊಡ್ತಾ ಇದ್ದೇವೆ, ನಾವು ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣವನ್ನು ದೇವರಿಗೆ ಕೊಡ್ತಾ ಇದ್ದೇವೆ, ಅಯ್ಯೋ ಪಾಪ ಅಂತ ಅನ್ನುವಂತಹ ಕೆಟ್ಟ ಸಣ್ಣ ಮನಸ್ಸಿನ ಭಾವನೆಗಳು ನಮ್ಮದು. ಆದರೆ ಎಲ್ಲವೂ ಅವನದ್ದೇ, ಯಾವುದು ನಮ್ಮದಲ್ಲ. ಅವನದ್ದೇ ಅವನಿಗೆ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿದರೆ ಅದರಿಂದಲೇ ಸಂತೋಷಪಟ್ಟು ಅನುಗ್ರಹ ಮಾಡುವಂತಹ ಔದಾರ್ಯ ಭಗವಂತನದ್ದು ಅನ್ನುವುದನ್ನು ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ಈ ಪ್ರಕರಣ ನಮಗೆ ನಮ್ಮಲ್ಲಿ ಬರುವ ಅನೇಕ ಶಂಕೆಗಳಿಗೆ ಉತ್ತರ ಕೊಡುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ವೃತ್ತಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೇವೆ, ದೇವಸ್ಥಾನದಲ್ಲಿ ದೇವರ ಮೈ ಮೇಲಿರುವ ಆಭರಣಗಳು ಕಳುವಾಯಿತು ಅಂತ ವರದಿಯನ್ನು ಓದ್ತಾ ಇರ್ತೇವೆ. ಆಗ ನಮ್ಮಲ್ಲೇ ಕೆಲವು ಕುತರ್ಕಗಳು ಹುಟ್ಟುಕೊಳ್ಳುತ್ತೆ. ದೇವರು ನಿಜವಾಗಿ ಅಲ್ಲಿ ಇಲ್ಲವೇ ಇಲ್ಲ ಅಂತ ಕಾಣುತ್ತೆ. ಇದ್ದಿದ್ದರೆ ಆ ಕಳ್ಳರು ಬಂದು ದೇವರ ಪ್ರತಿಮೆಯ ಮೇಲೆ ಆಭರಣಗಳಿಗೆ ಕೈ ಹಾಕುವಾಗ ಅಲ್ಲಿಯೇ ಅವರು ಕಣ್ಣು ಕಾಣದೆ ಸ್ಟ್ಯಾಚು ತರಹ ಅಲ್ಲೇ ನಿಂತು ಬಿಡಬೇಕಾಗಿತ್ತು ಅವರು. ಹಾಗೆ ಏನೋ ಒಂದು ಚಮತ್ಕಾರ ಮಾಡಿ ದೇವರು ಅವರು ಆ ಕಳ್ಳರು ಸಿಕ್ಕಾಕೊಳ್ಳು ಹಾಗೆ ಮಾಡಬೇಕಾಗಿತ್ತು. ಅವನ ಮೈ ಮೇಲಿರುವ ಆಭರಣವನ್ನು ಕಳಿಸಿದರೇನೆ ಅವನಿಗೆ ರಕ್ಷಣೆ ಮಾಡಲ್ಲ, ಅವನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಎಂಥ ದೇವರು, ಅವನ ಪ್ರತಿಮೆಯಲ್ಲಿ ಹೇಗಿದ್ದಾನೆ ದೇವರು ಅಂತೆಲ್ಲ ನಾವು ನಮ್ಮದೇ ತರ್ಕಗಳನ್ನು ಪ್ರಯೋಗ ಮಾಡ್ತಾ ಇರ್ತೇವೆ. ಆದರೆ ಈ ಕಳ್ಳರು ಭಗವಂತನ ಕಲ್ಲಿನ ಪ್ರತಿಮೆಯ ಮೇಲಿರುವ ಆಭರಣಗಳನ್ನು ಕದಿಯೋರು. ಬಲಿಚಕ್ರವರ್ತಿ ಸಾಕ್ಷಾತ್ ಭಗವಂತನ ಮೈ ಮೇಲಿರುವ ಕಿರೀಟವನ್ನೇ ಕದ್ದಿದ್ದಾನೆ. ಆದರೂ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಕದೀಲಿಕ್ಕೆ. ಯಾಕೆಂದರೆ ಆ ಬಲಿಚಕ್ರವರ್ತಿಯಲ್ಲಿರುವ ಅಸುರಾವೇಶದ ಪ್ರಭಾವವನ್ನು ಹೊರಗೆಡಹಿ ಅವನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ
ತನ್ನ ನಿಜವಾದ ರೂಪದ ತಲೆಯಲ್ಲಿರುವ ಕಿರೀಟವನ್ನು ಕದಿಯಲಿಕ್ಕೆ ಬಂದಾಗಲೇ ಅದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಸ್ವಾಮಿ. ಅದರಂತೆ ಕೆಲವು ಕಳ್ಳರಿಗೆ ಭಗವಂತನ ಸೊತ್ತನ್ನು ಅಪಹಾರ ಮಾಡುವಂತಹ ಮಹಾಪಾಪವನ್ನು ಗಳಿಸುವಂಥ ಒಂದು ಪ್ರಾರಬ್ಧ ಕರ್ಮ ಇರುತ್ತೆ. ಅದಕ್ಕಾಗಿ ಭಗವಂತ ಅವರು ಕಳ್ಳತನಕ್ಕೆ ಬಂದಾಗ ತನ್ನ ಮಹಿಮೆಯನ್ನು ಏನೂ ತೋರದೆ ಅವರಿಗೆ ಕಳ್ಳತನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಅದರ ಜೊತೆಯಲ್ಲಿ ಆ ಆಭರಣಗಳನ್ನು ಯಾರು ಸಮರ್ಪಣೆ ಮಾಡಿರ್ತಾರೆ ಭಕ್ತರು, ಅವರು ಪ್ರತಿನಿತ್ಯ ನಾವು ದೇವರಿಗೆ ಒಂದು ಆಭರಣವನ್ನು ಮಾಡಿಸಿಕೊಟ್ಟರೆ ಆ ಭಗವಂತನ ಮೈ ಮೇಲೆ ಅದನ್ನು ಎಷ್ಟು ವರ್ಷಗಳ ಕಾಲ ಭಗವಂತನಿಗೆ ಅರ್ಪಣೆ ಆಗ್ತಾ ಇರುತ್ತೆ, ಅಷ್ಟು ಪುಣ್ಯ ಅದನ್ನು ಕೊಟ್ಟ ದಾನಿಗಳಿಗೆ ಬರ್ತಾ ಇರುತ್ತೆ. ಪ್ರಾಯ ಅದನ್ನು ದಾನ ಕೊಟ್ಟ ದಾನಿಗಳ ಪುಣ್ಯದ ಪ್ರವಾಹ ಮುಗಿದಿರುತ್ತೆ. ಅದಕ್ಕಾಗಿ ಅದು ಕಳ್ಳರ ಸೊತ್ತಾಗಿ ಅವರಿಗೆ ಪಾಪದ ಸಂಪಾದನೆಗೆ ದಾರಿಯಾಗತ್ತೆ. ಮುಂದೆ ಇನ್ಯಾರೋ ಭಕ್ತರಿಗೆ ಭಗವಂತನಿಗೆ ಆಭರಣವನ್ನು ಅರ್ಪಣೆ ಮಾಡುವ ಯೋಗ ಬಂದಿರುತ್ತೆ. ಇದೆಲ್ಲ ಹಿಂದಿರುವಂತಹ ವಿಚಿತ್ರವಾದಂತಹ ಕರ್ಮಗಳ ರಹಸ್ಯವನ್ನು ಅರಿತಂತಹ ಭಗವಂತ ಕಳ್ಳರು ಬಂದು ತನ್ನ ಪ್ರತಿಮೆಯ ಮೇಲಿರುವ ಆಭರಣಗಳನ್ನು ಅಥವಾ ತನ್ನ ಹುಂಡಿಯಲ್ಲಿರುವ ಧನಕನಕಗಳನ್ನು ಕದಿಲಿಕ್ಕೆ ಬಂದಾಗ ತನ್ನ ಮಹಿಮೆ ತೋರದೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ದೇವರ ಸೊತ್ತನ್ನು ಅಪಹಾರ ಮಾಡಿ ಆ ದೊಡ್ಡ ಪಾಪದ ಹೊರೆ ಹೊತ್ತುಕೊಳ್ಳುವಂತಹ ಪ್ರಾರಬ್ಧ ಕರ್ಮ ಆ ಕಳ್ಳರದಾಗಿರುತ್ತೆ. ಇನ್ಯಾರಿಗೋ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಮಹಾಯೋಗ ಒದಗಿ ಬಂದಿರುತ್ತೆ. ಇದೆಲ್ಲವನ್ನು ಲೆಕ್ಕಾಚಾರ ಮಾಡಿಕೊಂಡು ಭಗವಂತ ತನ್ನ ಮಹಿಮೆಯನ್ನು ತೋರದೆ ಕೂತಿರ್ತಾನೆ. ಅಷ್ಟೇ ಹೊರತು ದೇವರ ದೇವಸ್ಥಾನದಲ್ಲಿ ಹುಂಡಿಯ ಕಳ್ಳತನ ಆಯಿತು, ದೇವರ ಆಭರಣಗಳ ಕಳ್ಳತನ ಆಯಿತು, ಆದರೂ ದೇವರೇನೂ ಮಾಡಲಿಲ್ಲ, ದೇವರು ಇಲ್ಲವೇ ಇಲ್ಲ ಅನ್ನುವಂತಹ ಕುತರ್ಕದ ಜಾಲವನ್ನು ನಾವು ಪ್ರಯೋಗಿಸಬಾರದು ಅನ್ನುವ ಎಚ್ಚರಿಕೆಯನ್ನು ಈ ಕಥೆಯ ಜೊತೆಯಲ್ಲಿ ನಾವು ಅರಿತುಕೊಳ್ಳಬೇಕು. ಜೊತೆಯಲ್ಲಿ ಭಗವಂತನಿಗೆ ನಾವು ಏನೇ ಕೊಟ್ಟರೂ ಕೂಡ ಅದು ಅವನದ್ದನ್ನೇ ಅವನಿಗೆ ಕೊಡೋದು ಹೊರತು ನಮ್ಮದೇನೋ ಕೊಡ್ತಾ ಇದ್ದೇವೆ ಅನ್ನುವಂತಹ ಸಣ್ಣತನ ಇರಬಾರದು. ಭಗವಂತನ ವಸ್ತುಗಳನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತೇವೆ ಅನ್ನುವಂತಹ ತಿಳುವಳಿಕೆಯು ಈ ಒಂದು ಕಥೆಯಲ್ಲಿ ನಾವು ತಿಳ್ಕೊಳ್ಳಬೇಕು. ಜೊತೆಯಲ್ಲಿ ಆ ಗರುಡದೇವರು ಮೂಲ ರೂಪದ ನಾರಾಯಣನ ಕಿರೀಟವನ್ನು ಅವತಾರ ರೂಪದ ಕೃಷ್ಣನ ತಲೆಗೆ ಹಾಕಿದಾಗ ಅದು ಬಹಳ ಚೆನ್ನಾಗಿ ಹೊಂದಾಣಿಕೆಯಾಗಿದೆ. ಅಂತಂದರೆ ಭಗವಂತನ ಮೂಲ ರೂಪ ಬೇರೆ ಅಲ್ಲ, ಭಗವಂತನ ಅವತಾರ ರೂಪ ಬೇರೆಯಲ್ಲ ಅನ್ನುವಂತಹ ತತ್ವಚಿಂತನೆಯನ್ನು ಈ ಘಟನೆಯ ಜೊತೆಯಲ್ಲಿ ನಾವು ಮಾಡಿಕೊಳ್ಳಬೇಕು. ಇಂತಹ ಒಂದು ಅದ್ಭುತವಾದ ರೋಮಾಂಚಕಾರಿಯಾದ ಘಟನೆಯನ್ನು ಶ್ರವಣ ಮಾಡ್ತಾ ಈ ಬಾರಿಯ ಸಂಚಿಕೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಈ ಸಂಚಿಕೆಯನ್ನು ಡಿ ಮನೋರಮಾ ದಾನವಂದಿ ಅವರು ಪ್ರಾಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಭಗವಂತ ಗೋಪಾಲಕೃಷ್ಣ ಅವರ ಸೇವೆಗೆ ಪ್ರಸನ್ನನಾಗಿ ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ, ಮತ್ತಷ್ಟು ತನ್ನ ಸೇವೆಯನ್ನು ಸಲ್ಲಿಸುವ ಭಾಗ್ಯ ಅವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇವೆ.